ಪ್ರಶ್ನೆ 1. ರಾಸ್ ಮಹೋತ್ಸವ ಅಥವಾ ರಾಸ್ಲೀಲಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ತಮಿಳುನಾಡು, ಆಪ್ಷನ್ ಇ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ಪ್ರಶ್ನೆ 2. ಭಾರತದಲ್ಲಿ ಯಾವ ದಿನಾಂಕದಂದು ಪ್ರವಾಸಿ ಭಾರತೀಯ ದಿವಸ್ ಆಚರಿಸಲಾಯಿತು? ಆಪ್ಷನ್ ಎ ಜನವರಿ 1, ಆಪ್ಷನ್ ಬಿ ಜನವರಿ 9, ಆಪ್ಷನ್ ಸಿ ಜನವರಿ 14, ಆಪ್ಷನ್ ಡಿ ಜನವರಿ 21. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 9. ಪ್ರಶ್ನೆ 3. ಯಾವ ಭಾರತೀಯ ನಗರವನ್ನು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಸಾಹಿತ್ಯ ವಿಭಾಗದಲ್ಲಿ ಸೇರಿಸಲಾಗಿದೆ? ಆಪ್ಷನ್ ಎ ಮದುರೈ, ಆಪ್ಷನ್ ಬಿ ಕೋಝಿಕೋಡ್, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಕರ್ನೂಲ್, ಆಪ್ಷನ್ ಇ ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಝಿಕೋಡ್. ಪ್ರಶ್ನೆ 4. ಇತ್ತೀಚೆಗೆ ಮರು ಹೆಸರಿಸಿದ ಮಾ ಮಾಣಿಕೇಶ್ವರಿ ವಿಶ್ವವಿದ್ಯಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ. ಪ್ರಶ್ನೆ 5. ನಿಕ್ಕಿ ವರದಿ ಮಾಡಿದಂತೆ 2023ರಲ್ಲಿ ಒಟ್ಟು ಆರಂಭಿಕ ಸಾರ್ವಜನಿಕ ಕೊಡುಗೆಗಳ ಸಂಖ್ಯೆಯಲ್ಲಿ ಯಾವ ನಗರವು ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ? ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನ್ಯೂಯಾರ್ಕ್, ಆಪ್ಷನ್ ಡಿ ಹಾಂಗ್ಕಾಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. ಪ್ರಶ್ನೆ 6. ಗೋವಾದಲ್ಲಿ ನಡೆದ 54ನೇ IFFI ನಲ್ಲಿ 2023ರ ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಆಂಟೋನಿಯಾ ಗೇಟ್ಸ್, ಆಪ್ಷನ್ ಬಿ ಕಾರ್ಲೋಸ್ ಸೌರಾ, ಆಪ್ಷನ್ ಸಿ ಮಾರಿಯೋ ಕ್ಯಾಮಸ್, ಆಪ್ಷನ್ ಡಿ ಮೈಕೆಲ್ ಡೌಗ್ಲಾಸ್, ಆಪ್ಷನ್ ಇ ಎಲಿಯಾಸ್ ಕ್ವೆರೆಜೆಟಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕೆಲ್ ಡೌಗ್ಲಾಸ್. ಪ್ರಶ್ನೆ 7. ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ಅಂದರೆ SOPಯನ್ನು ಹೊರಡಿಸಿದೆ? ಆಪ್ಷನ್ ಎ ಭಾರತದ ಕಾನೂನು ಆಯೋಗ, ಆಪ್ಷನ್ ಬಿ ಭಾರತದ ಸುಪ್ರೀಂ ಕೋರ್ಟ್, ಆಪ್ಷನ್ ಸಿ ದೆಹಲಿ ಹೈಕೋರ್ಟ್, ಆಪ್ಷನ್ ಡಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಸುಪ್ರೀಂ ಕೋರ್ಟ್. ಪ್ರಶ್ನೆ 8. ಯಾವ 2 ಘಟಕಗಳನ್ನು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ್ 2023 ಸ್ವೀಕರಿಸುವವರಾಗಿ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಜೈನ್ ವಿಶ್ವವಿದ್ಯಾಲಯ ಮತ್ತು ಒಡಿಶಾ ಮೈನಿಂಗ್ ಕಾರ್ಪೊರೇಷನ್, ಆಪ್ಷನ್ ಬಿ ಟಾಟಾ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ರಿಲಯನ್ಸ್ ಫೌಂಡೇಶನ್, ಆಪ್ಷನ್ ಸಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂಡ್ ಇನ್ಫೋಸಿಸ್ ಲಿಮಿಟೆಡ್, ಆಪ್ಷನ್ ಡಿ ಒಲಿಂಪಿಕ್ ಗೋಲ್ಡ್ ಫೆಸ್ಟ್ ಮತ್ತು JSW ಕ್ರೀಡೆ. ಸರಿಯಾದ ಉತ್ತರ ಆಪ್ಷನ್ ಎ ಜೈನ್ ವಿಶ್ವವಿದ್ಯಾಲಯ ಮತ್ತು ಒಡಿಶಾ ಮೈನಿಂಗ್ ಕಾರ್ಪೊರೇಷನ್. ಪ್ರಶ್ನೆ 9. ರಾಷ್ಟ್ರೀಯ ಆಟ 2023ರಲ್ಲಿ ಆರ್ಚರಿಯಲ್ಲಿ ಈ ಕೆಳಗಿನ ಯಾರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಆಪ್ಷನ್ ಎ ಅಂಕಿತಾ ಬಕತ್, ಆಪ್ಷನ್ ಬಿ ದೀಪಿಕಾ ಕುಮಾರಿ, ಆಪ್ಷನ್ ಸಿ ಸಿಮ್ರನ್ಜೀತ್ ಕೌರ್, ಆಪ್ಷನ್ ಡಿ ಭಜನ್ ಕೌರ್, ಆಪ್ಷನ್ ಇ ಡೋಲಾ ಬ್ಯಾನರ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ದೀಪಿಕಾ ಕುಮಾರಿ. ಪ್ರಶ್ನೆ 10. ಭಾರತದ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಪೃಥ್ವಿ ವಿಜ್ಞಾನ ಯೋಜನೆಯ ಒಟ್ಟಾರೆ ವೆಚ್ಚ ಎಷ್ಟು? ಆಪ್ಷನ್ ಎ 2542 ಕೋಟಿ, ಆಪ್ಷನ್ ಬಿ 3583 ಕೋಟಿ, ಆಪ್ಷನ್ ಸಿ 4797 ಕೋಟಿ, ಆಪ್ಷನ್ ಡಿ 5267 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಸಿ 4797 ಕೋಟಿ. ಪ್ರಶ್ನೆ 11. ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ 30 ಡೊರಾಡಸ್ ಬಿಯನ್ನು ವಿವರಿಸುತ್ತದೆ? ಆಪ್ಷನ್ ಎ 1 ಸೂಪರ್ನೋವಾ ಅವಶೇಷ, ಆಪ್ಷನ್ ಬಿ ಅತಿ ದೊಡ್ಡ ಕಪ್ಪು ಕುಳಿ, ಆಪ್ಷನ್ ಸಿ ಬಾಹ್ಯಾಕಾಶ ವೀಕ್ಷಣಾಲಯ, ಆಪ್ಷನ್ ಡಿ ಭೂಮಿಯ ಗಾತ್ರದ ಹೊರಗ್ರಹ. ಸರಿಯಾದ ಉತ್ತರ ಆಪ್ಷನ್ ಎ 1 ಸೂಪರ್ನೋವಾ ಅವಶೇಷ. ಪ್ರಶ್ನೆ 12. 2024ರ ವಿಶ್ವ ತಮಿಳು ಡಯಾಸ್ಪೋರಾ ದಿನಾಚರಣೆಯನ್ನು ಯಾವ ನಗರವು ಆಯೋಜಿಸಿದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮದುರೈ, ಆಪ್ಷನ್ ಸಿ ತಿರುಚಿರಾಪಳ್ಳಿ, ಆಪ್ಷನ್ ಡಿ ಕೊಯಮತ್ತೂರು. ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನೈ. ಪ್ರಶ್ನೆ 13. ವಿಶ್ವ ರೇಡಿಯೋ ಸಂವಹನ ಸಮ್ಮೇಳನ 2023ರ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಮೊಹಮ್ಮದ್ ಅಲ್ ರಾಮ್ಸಿ, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಆಪ್ಷನ್ ಡಿ ಮೊಹಮ್ಮದ್ ಶಿಯಾ ಅಲ್ ಡುಸಾನಿ, ಆಪ್ಷನ್ ಇ ಇಬ್ರಾಹಿಂ ರೈಸಿ. ಸರಿಯಾದ ಉತ್ತರ ಆಪ್ಷನ್ ಎ ಮೊಹಮ್ಮದ್ ಅಲ್ ರಾಮ್ಸಿ. ಪ್ರಶ್ನೆ 14. ಇತ್ತೀಚೆಗೆ ಮುಂಬೈಯಲ್ಲಿ ನಡೆದ ಹವಾಮಾನ ಸಮ್ಮೇಳನ 2024ರ ವಿಷಯ ಯಾವುದು? ಆಪ್ಷನ್ ಎ ಭಾರತಕ್ಕೆ ಹಸಿರು ಪರಿವರ್ತನೆಯ ಡಿಕೋಡಿಂಗ್, ಆಪ್ಷನ್ ಬಿ
ಸುಸ್ಥಿರ ಭವಿಷ್ಯಕ್ಕಾಗಿ ನವೀಕರಿಸಬಹುದಾದ ಇಂಧನ ಪರಿಹಾರಗಳು. ಆಪ್ಷನ್ ಸಿ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವುದು, ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಹವಾಮಾನಕ್ಕಾಗಿ ತಂತ್ರಗಳು. ಆಪ್ಷನ್ ಡಿ ಹವಾಮಾನ ನ್ಯಾಯ ಮತ್ತು ಸಾಮಾಜಿಕ ಸಮಾನತೆ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತಕ್ಕೆ ಹಸಿರು ಪರಿವರ್ತನೆಯ ಡಿಕೋಡಿಂಗ್. ಪ್ರಶ್ನೆ 15. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಚಂದಕ ದಂಪರ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ. ಪ್ರಶ್ನೆ 16. ಮಿಲನ್ 2024 ನೌಕಾ ವ್ಯಾಯಾಮದ 12ನೇ ಆವೃತ್ತಿಯನ್ನು ಭಾರತದ ಯಾವ ಪ್ರದೇಶದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ? ಆಪ್ಷನ್ ಎ ವಿಶಾಖಪಟ್ಟಣಂ, ಆಪ್ಷನ್ ಬಿ ಬಾಂಬೆ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಕಚ್. ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖಪಟ್ಟಣಂ. ಪ್ರಶ್ನೆ 17. 2023 ಜಾಗತಿಕವಾಗಿ ವಿಶ್ವದ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಆಪ್ಷನ್ ಎ ಕ್ರಿಸ್ಟಿನ್ ಲಗಾರ್ಡ್, ಆಪ್ಷನ್ ಬಿ ಕಮಲಾ ಹ್ಯಾರಿಸ್, ಆಪ್ಷನ್ ಸಿ ಜಾರ್ಜಿಯಾ ಮೆಲೋನಿ, ಆಪ್ಷನ್ ಡಿ ಉರ್ಸುಲಾ ವಾನ್ ಡೆರ್ ಲೇಯನ್, ಆಪ್ಷನ್ ಇ ಟೇಲರ್ ಸ್ವಿಫ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಉರ್ಸುಲಾ ವಾನ್ ಡೆರ್ ಲೇಯನ್. ಪ್ರಶ್ನೆ 18. ಇತ್ತೀಚೆಗೆ 140 ಭಾಷೆಗಳಲ್ಲಿ ಹಾಡುವ ಮೂಲಕ ವಿಶ್ವ ದಾಖಲೆಗೆ ಸುದ್ದಿ ಮಾಡುತ್ತಿದ್ದ ಸುಚೇತಾ ಸತೀಶ್ ಯಾವ ರಾಜ್ಯಕ್ಕೆ ಸೇರಿದವರು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಪ್ರಶ್ನೆ 20. ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಪ್ರಸ್ತುತ ಸಿಇಒ ಯಾರು? ಆಪ್ಷನ್ ಎ ಸಂಜಯ್ ಕುಂದು, ಆಪ್ಷನ್ ಬಿ ರಾಜೇಶ್ ಕುಮಾರ್, ಆಪ್ಷನ್ ಸಿ ರಾಕೇಶ್ ಆಸ್ಥಾನಾ, ಆಪ್ಷನ್ ಡಿ ಅಜಯ್ ಭಲ್ಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಶ್ ಕುಮಾರ್. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವಿನ್ನು ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರೆದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿಮ್ಮೊಂದಿಗೆ ನಾವು ಹಂಚಿಕೊಳ್ತೇವೆ. ಥ್ಯಾಂಕ್ ಯು ಫ್ರೆಂಡ್ಸ್.